ಇದರ ಜೊತೆಗೆ ಶಿವನಿಗೆ ಏನು ನೈವೇದ್ಯ ಮಾಡಬಹುದು ಅದನ್ನು ಹೇಳಿಬಿಡಿ ಗುರುಜಿ. ಖಂಡಿತ. ಏನು ಅಂದರೆ ಸಾಕ್ಷಾತ್ ಶಿವನಿಗೆ ನೈವೇದ್ಯ ಆಗಲೇ ಹೇಳಿದೆ ಹುಗ್ಗಿ ಅಂತ ಜ್ಞಾಪಕ ಇಟ್ಕೊಳ್ಳಿ. ಹುಗ್ಗಿ ಅಂದರೆ ಏನಂದರೆ ಅನ್ನ ಭತ್ತದಲ್ಲಿ ತಾವೇ ಕುಟ್ಟುಬಿಟ್ಟು ಮಾಡ್ಕೋಬೇಕು. ಆ ಕುಟ್ಟವಲಕ್ಕಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ವಿಶೇಷ. ಕುಟ್ಟವಲಕ್ಕಿ ತುಂಬ ಇಷ್ಟ. ಎರಡು ಯಾರ್ಯಾರಿಗೆ ಕೃಷ್ಣನಿಗೆ ನೀವು ಯಾವತ್ತು ಅವಲಕ್ಕಿ ಮಾಡಿದಾಗ ಕೃಷ್ಣನ ಹುಟ್ಟದ ಹಬ್ಬದ ದಿವಸ ಯಾರ ಮನೆಗೆ ಹೋದರೆ ಅವಲಕ್ಕಿ ಸ್ವಲ್ಪ ತಿಂತೀರ ಅಂದರೆ ಬೇಡ ಅನ್ನಬಾರ್ದು. ಅವಲಕ್ಕಿ ಬೇಡ ಅಂದರೆ ನಿಮ್ಮ ಮನೆ ಲಕ್ಷ್ಮಿ ಹೊಟ್ಟೋಗ್ತಾಳೆ. ಅದಕ್ಕೆ ಕುಚೇಲ ಏನು ಮಾಡ್ತಾನೆ ಅವಲಕ್ಕಿಗೋಸ್ಕರ ಅದಕ್ಕೆ ಯಾರ ಮನೆ ಒಂದು ಸ್ವಲ್ಪ ಅವಲಕ್ಕಿ ಮಾಡಿದೆ ಧಾರಾಳ ಕುಡಿ ಅನ್ಬೇಕು. ಅವಲಕ್ಕಿ ಬೇಡ ಅಂದರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರಲ್ಲ. ಅದಕ್ಕೆ ಕೃಷ್ಣ ತಿಂತಾ ಇದ್ದಾಗ ರುಕ್ಮಿಣಿ ಹೇಳ್ತಾಳೆ ಸಾಕು ನೀನು ತಿಂದಿದ್ದು ಸಾಕು, ನೀನು ತಿನ್ನೋದು ನೀವು ಬಿಳಿಸ್ದೇ ಇದ್ದಿದ್ರೆ ಎಲ್ಲ ಹೊಟ್ಟೋಗತ್ತೆ ಕುಚೇಲನ ಮನೆಗೆ ಅಂತ. ಅದಕ್ಕೆ ಹೇಳೋದು ಕೃಷ್ಣ ಕುಚೇಲನ ಮನೆಗೆ ಬರ್ತಾನೋ ಕುಚೇಲ ಕೃಷ್ಣನ ಮನೆಗೆ ಬರ್ತಾನೋ ಯಾರ ಮನೇಲೆ ಆದರೂ ಅವಲಕ್ಕಿ ಭಾಳ ಪ್ರಿಯ. ಅದಕ್ಕೆ ಶಿವನಿಗೂ ಕುಟ್ಟವಲಕ್ಕಿನಲ್ಲಿ ಬಹಳ ವಿಶೇಷ. ಕೃಷ್ಣನ ಕುಟ್ಟವಲಕ್ಕಿ, ಇವನ ಹುಗ್ಗಿ. ಆ ಹುಗ್ಗಿಯನ್ನು ಮಾಡ್ತಕ್ಕಂಥದ್ದು ಅನ್ನ ಜ್ಞಾಪಕ ಇಟ್ಕೊಳ್ಳಿ. ಹೆಸರು ಬೇಳೆ ಹಾಕದೆ ಅನ್ನದೊಲೆ ಮೆಣಸು ಹಾಕಿ ಆ ಅನ್ನವನ್ನು ಮಾಡಿದಾಗ ಹುಗ್ಗಿ ಎಷ್ಟು ಚೆನ್ನಾಗಿ ಮಾಡ್ತಿರೋ ಅಷ್ಟು ವಿಶೇಷವಾಗಿ ಗಟ್ಟಿ ಇರ್ತಕ್ಕಂಥದ್ದು. ಈ ಹುಗ್ಗಿಯನ್ನು ಅವನಿಗೆ ತುಂಬ ಇಷ್ಟ. ಆಮೇಲೆ ಯಾವುದು ತಮಿಳುನಾಡಲ್ಲಿ ನೀವು ತಿಂತೀರಲ್ಲ ಖಾರದ ಪೊಂಗಲು, ಮೆಣಸನ್ನ ತೆಗೆದು ಇಡಬೇಡಿ ದಯವಿಟ್ಟು. ಪಾರ್ವತಿನ ರುದ್ರಾಕ್ಷಿ ಅಂತ ಅವಳೇ ಹೇಳಿದಾಳೆ. ಆ ರುದ್ರಾಕ್ಷಿ ಅಂದರೆ ಅಯ್ಯೋ ಘಾಟು, ಅಯ್ಯೋ ಖಾರ, ಘಾಟಲ್ಲ. ಅನ್ನ ಬಂದು ಪಾರ್ವತಿ, ರುದ್ರಾಕ್ಷಿ ಬಂದು ಸಾಕ್ಷಾತ್ ಪುಟ್ಟು ರುದ್ರಾಕ್ಷಿ ಹಾವಿನ ಸಮೇತ ಸೃಷ್ಟಿಯಾಗಿದ್ದು. ಎಲ್ಲಿ ಸೃಷ್ಟಿಯಾಗೋದು? ವೀಳ್ಯದೆಲೆ ತೋಟದಲ್ಲಿ, ಅಡಿಕೆ ತೋಟದಲ್ಲಿ, ಇಡೀ ಜಗತ್ತಿನ ಮಲೆನಾಡು ಪ್ರದೇಶದಲ್ಲಿ ಈ ಕಾಳುಮೆಣಸು ಸೃಷ್ಟಿಯಾಗಿರ್ತಕ್ಕಂಥದ್ದು ಯಾರಿಗೋಸ್ಕರ? ಈ ನಾಗದೇವತೆಗಳು ರುದ್ರಾಕ್ಷಿ ಪೂಜೆ ಮಾಡೋದು ಇದೇ ಕಾಳುಮೆಣಸು. ಅದಕ್ಕೇ ವಾತ ಪಿತ್ತ ಕಫ. ಈ ವಾತ ಪಿತ್ತ ಕಫಕ್ಕೆ ಕಾಳುಮೆಣಸು ಬಹಳ ಶ್ರೇಷ್ಠ. ಅಂಥ ಒಂದು ಕಾಳುಮೆಣಸನ್ನ ಬೇರೆ ಪಡಿಸ್ಬೇಡಿ ಅನ್ನದಿಂದ, ಪಾರ್ವತಿ ಪರಮೇಶ್ವರ ಬೇರೆ ಮಾಡ್ದಂಗೆ ಅದ್ರ ಜೊತೆಗೆ ಫಸ್ಟ್ ಕ್ಲಾಸಾಗಿ ತಿಂದರೆ ಏನು ಚೆನ್ನಾಗಿರುತ್ತೆ ಅಂತ ರುಚಿ. ಸೊ ಇದಕ್ಕೆಲ್ಲ ಒಂದು ದಿವಸ ಅಡುಗೆ ಕಾರ್ಯಕ್ರಮಗಳು ಅವಾಗ ಮಾಡ್ತಿರ್ತೀವಿ. ಬಟ್ ಆದರೂ ತಾವತ್ತೆಲ್ಲ ತಿಳ್ಕೊಬೇಕಂದ್ರೆ ವರ್ಣಿಸ್ತಾ ಇದ್ದಷ್ಟು ರುಚಿ ಜಾಸ್ತಿ. ಸೊ ಅದಕ್ಕೆ ನೀವು ಇವತ್ತು ಆ ನೈವೇದ್ಯ ಜೊತೆ ಈಶ್ವರನಿಗೆ ಬೆಲ್ಲ ಮಾತ್ರ ಇಡೋದು. ಆ ಬೆಲ್ಲನ ನೀವು ತಿನ್ನಬಾರ್ದು. ಮನೆಯವ್ರಿಗೆ ಎಲ್ಲರೂ ಮುಟ್ಟಬೇಕು. ಬೆಲ್ಲನ ಮುಟ್ಟಿರೋ ಬೆಲ್ಲನ ಒಂದು ಬಾಳೆಹಣ್ಣು, ಅದಕ್ಕೆ ಪಂಚೇಂದ್ರಿಯಂ ಸಮರ್ಪಿ 5 ಬಾಳೆಹಣ್ಣು ತೊಗೋಬೇಕು. ಬೆಲ್ಲದ ಜೊತೆ 5 ಬಾಳೆಹಣ್ಣು. ಇದನ್ನ ಎತ್ಕೊಂಡಾಗ ಯಾರು ಹಸು ಕೊಡ್ತಾರೆ ಆ ಹಸುಗೆ ಗೋದಾನಂ ಸಮರ್ಪಯಾಮಿ, ಗೋಪೂಜೆಯನ್ನು ಮಾಡಿಕೊಂಡಿರೋ ಶಿವರಾತ್ರಿಗೆ ಅಷ್ಟು ವೈಶಿಷ್ಟ್ಯತೆ. ಸಾಯಂಕಾಲ ಚಂದ್ರ ದರ್ಶನಂ ಪರ್ಯಾಮಿ. ಚಂದ್ರ ದರ್ಶನ ಯಾವಾಗ? ಯಾರ್ಯಾರು ವಿಶೇಷವಾಗಿ ದರ್ಶನ ಮಾಡಿರ್ತೀರೋ, ಯಾರ್ಯಾರು ವಿಶೇಷವಾಗಿ ರಾತ್ರಿ ಶಿವರಾತ್ರಿ ಮಾಡಿರ್ತೀರೋ, ಯಾರ್ಯಾರು ಜಾಗರಣೆ ಮಾಡದೆ ಹೋಗಲಿ, ಮರುದಿವಸ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಹಸುವಿಗೆ ಬಾಳೆಹಣ್ಣು ಬೆಲ್ಲವನ್ನು ತಿನ್ನಿಸಿ ಚಂದ್ರ ದರ್ಶನವನ್ನು ಮಾಡ್ತಾನೋ ಪರಿಪೂರ್ಣ ರಕ್ಷಾ ಕವಚ ನಿನ್ನ ಮನೆ ಕುಟುಂಬ ಮೇಲೆ ಇರುತ್ತೆ ಅನ್ನೋದೇ ಸಾಕ್ಷಿಭೂತ. ಸರಿ ಗುರುಜಿ, ಸುದೀರ್ಘವಾಗಿ ಶಿವಶಕ್ತಿಯ ರಹಸ್ಯವನ್ನ ತಿಳಿಸ್ತಾ ಮಹಾಶಿವರಾತ್ರಿಯನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು ಗುರುಜಿ. ಏನು ಅಂದರೆ ಕಾರ್ಯಕ್ರಮ ಮಾಡ್ತಾ 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 ಮಾತಾಡ್ತಿರ್ತೀವಿ, ಏನಾಗುತ್ತೆ ಶಕ್ತಿ ಬೇಕು ನೋಡಿ. ಈಗ ನಾವು ಶಿವರಾತ್ರಿಗೆ ಹೋಗ್ತೀವಿ. ಈಗ ನಾನು ದೇವಸ್ಥಾನಕ್ಕೆ ಹೊರಟೆ, ಎಲ್ಲ ದೇವಸ್ಥಾನದಲ್ಲಿ ಒಂದಷ್ಟು ಪ್ರಸಾದ ಕೊಡ್ತಾರೆ. ಏನು ಪಂಚಾಮೃತ ಅಂತೀರಾ, ಏನು ಚೆನ್ನಾಗಿ. ನಾನು ಹೊರಡ್ತೀನಿ, ನೀವು ಹೊರಡಬೇಕು. ಅಟ್ಲೀಸ್ಟ್ 5 ನೋಡಿ, ಅಟ್ಲೀಸ್ಟ್ 9 ನೋಡಿ, ಪರವಾಗಿಲ್ಲ. ಅಕ್ಕಪಕ್ಕದಲ್ಲಿ ನೋಡ್ಕೊಂಬನ್ನಿ. ಇನ್ನೊಂದು ಗುರುಜಿ, ನೋಡಿ ಜಾಗರಣೆ ಅಂತ ಹೇಳಿ ಸಿನಿಮಾಗೆ ನೋಡ್ಕೊಂಡು ನೈಟ್ ಶೋ ಕೂರಿಸ್ಕೋಬೇಡಿ. ಎಲ್ಲನೂ ಜಾಗರಣೆಗೆ ಯಾತ್ರಾ ಫಲ ಆಗಲೇ. ಪಾಪ ಅದು ಪ್ರಶ್ನೆ ಕೇಳಿದ್ಲು. ಏನು ಅಂದರೆ ಪೂಜಾ ಮುಖಾಂತರನೇ ಫಲವನ್ನು ಜಾಗರಣೆ ಮಾಡಬೇಕು, ದೇವರ ಆರಾಧನೆ ಮುಖಾಂತರನೇ ಮಾಡಬೇಕು, ಪಠನ ಮುಖಾಂತರ ಮಾಡಬೇಕು, ಸ್ಮರಾಮಿ ಅಂತ ಸ್ಮರಣೆ ಮುಖಾಂತರ ಮಾಡಬೇಕು, ರುದ್ರಾಭಿಷೇಕ ಸಮೇತ ಮಾಡಬೇಕು. ಶೃಂಗೇರಿ ಜಗದ್ಗುರುಗಳು ಏನು ಅಭಿಷೇಕವನ್ನು ಮಾಡ್ತಾರೆ, ಎಲ್ಲ ಗುರುಗಳು ಅವರವರ ಮಠದಲ್ಲಿ ಆ ರುದ್ರಾಭಿಷೇಕ 4 ಯಾಮದ ಪೂಜೆ ಮಾಡ್ತಾರೆ. ಅಟ್ಲೀಸ್ಟ್ ಅಭಿಷೇಕಗಳನ್ನೋದು ನೋಡಿದಾಗ ನಿಮಗೆ ಆ ಫಲಾಫಲಗಳು ಸಿಗಲಿ ಅಂತ ಮುಖಾಂತರ ಹೇಳ್ತಾ ಎಲ್ರಿಗೂ ಜ್ಞಾಪಕ ಇಟ್ಕೊಳ್ಳಿ. ವಿಶೇಷ ಅನ್ನಪೂರ್ಣೇಶ್ವರಿ ಎಲ್ಲಿ ಬರ್ತಾ ಇದ್ದಾರೆ? 1, 2 ಶ್ರೀರಾಮ್ಪುರ, ರಾಜಾಜಿನಗರ, ವಿಶೇಷವಾಗಿ 4ನೇ ಕ್ರಾಸು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ಕಳಿಸ್ತಾ ಇದ್ದಾರೆ. ಆ ಕಳಿಸ್ದಾಗ ನೀವು ಹೋಗಿ ಯಾತ್ರೆಯನ್ನು ಮಾಡಿ. ಇದೆಲ್ಲ ಹೇಳ್ತಾ ಜ್ಞಾಪಿಸ್ತಾ ನಿಮಗೆಲ್ಲ ಈ ಶಿವರಾತ್ರಿ ಪ್ರಯುಕ್ತ ನಾನು ವೀಣಾ ಇಷ್ಟೊತ್ತು ಕೂತ್ಕೊಂಡು ಪಾಪ ಅವಳು ಮನೆಗೆ ಹೊರಡಬೇಕು, ಎಷ್ಟೋ ಕೆಲಸಗಳಿರುತ್ತೆ. ಆದ್ದರಿಂದ ಈ ಶಿವರಾತ್ರಿ ಪ್ರಯುಕ್ತ ಫಲಾಫಲಗಳು ನಿಮಗೂ ಸಿಗಲಿ, ನೀವು ಹೋಗಿರೋ ಯಾತ್ರಾ ಫಲ ನಮಗೂ ಸಿಗಲಿ, ಎಲ್ಲರೂ ಲೋಕವೆಲ್ಲ ಸುಭಿಕ್ಷವಾಗಿರಲಿ. ಹೇಳಿ ನೋಡೋಣ. ಹರ ನಮ ಪಾರ್ವತಿ ಪತಯೇ ಹರ ಹರ ಮಹದೇವ. ವೀಕ್ಷಕರೇ, ಈ ಮಹಾಶಿವರಾತ್ರಿಯ ಪ್ರಯುಕ್ತ ಭಕ್ತಿಯಿಂದ ಶಿವನನ್ನ ಆರಾಧಿಸ್ತಾ ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಜೈ ಮಹಾಕಾಳ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.